ಬಂದೆ ಕೆಲಸ ಮಾಡಕ್ಕೆ, ನಿಮ್ ಇಷ್ಟ ಬಂದಂಗಿರಕ್ಕೆ ನೀನ್ ತವ್ರ ಮನೆ ಅಲ್ಲ. ನಿಮ್ ಇಷ್ಟ ಬಂದಾಗ ಅಧಿಕಾರ ಚಲಾಯಿಸಕ್ಕೆ ಇದು ನಿಮ್ ತವ್ರ ಮನೇನು ಏನಲ್ಲ. ಇಬ್ರು ಸೊಸೆದಿವೆ. ಏನಂದ್ರೆ ನೀವು ಸೀನಿಯರ್ ಸೊಸೆ, ನಾನ್ ಜೂನಿಯರ್ ಸೊಸೆ, ಅಷ್ಟೇ ವ್ಯತ್ಯಾಸ. ಸೀನಿಯರ್ ಸೊಸೆ ಮಾತ್ರಕ್ಕೆ ನಿಮ್ಗೇನ್ ಎಡ್ಕೊಂಬಿಲ್ಲ. ಮದ್ವೆ ಬಸ್ನಲ್ಲಿ ಪಾಪ್ಕಾರ್ನ್ ತರ ಐತೆ. ಮಕ್ಕ ಬಿಟ್ಕೊಂಡು ಈಗ ಮಾಡು, ನನಗೆ ಚಂದ ಬಜಾರಿ ತನ ಮಾಡ್ತೀಯ ನೀನು. ನೀವು ಅಷ್ಟೇ, ನನ್ನ ನೋಡಕ್ ಬಂದಾಗ ಎಷ್ಟು ಸೈಲೆಂಟ್ ಆಗಿದ್ರಿ, ಇಷ್ಟೇ ಸೈಲೆಂಟ್ ಆಗಿದಾರೇನೋ ಅನ್ಕೊಂಡಿದ್ದೆ. ಆದ್ರೆ ಈಗಂತೂ ವಟ 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 ಅಂತಾನೆ ಇರ್ತೀರ, ಒಂದ್ ನಿಮಿಷನೂ ಬಾಯ ಮುಚ್ಚಲ್ಲ. ಅಯ್ಯೋ 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 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಕಷ್ಟಪಟ್ಟು ಎತ್ಕೊಂಡು ನನ್ನ ಮಗನ್ನ ಸಾಕಿ ಬಿಟ್ಟು ನಿನ್ನೋಡು ಸೂಟ್ ಬಂದಾಕಿ ಸೊಸೆ ತಂದುಬಿಟ್ನಲ್ಲಪ್ಪ. ನಾನು ನೋಡ್ಕೋಬೇಕು. ನಿಮ್ಮೆಲ್ಲ ತಪ್ಪು ನಂದು. ಬೆಳ್ಳಗೈತೆ, ನುಣ್ಣಗೈತೆ, ಸಣ್ಣವಾಗೈತೆ, ಅಂದವಾಗೈತೆ ಅಂತ ತಂದಿದ್ದೀನಲ್ಲ, ನನ್ ತಪ್ಪು. ನಾನ್ ನೋಡ್ಕೋಬೇಕು ಫಸ್ಟ್. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಅತ್ತೆ ಮಾತ್ರ ಅವ್ರ ಮಗನ 9 ತಿಂಗಳು ಕಷ್ಟಪಟ್ಟು ಎತ್ತು ಒತ್ತು ಸಾಕಿ ಬೆಳೆಸಿದ್ದಾರೆ. ನಮ್ಮಪ್ಪ ನಮ್ಮಮ್ಮ ಎಲ್ಲ ನಮ್ಮನ್ನ ಝೊಮ್ಯಾಟೊ ಸ್ವಿಗ್ಗಿಯಿಂದ ಆರ್ಡರ್ ಮಾಡಿ ತರ್ಸ್ಕೊಂಡಿದಾರಲ್ಲಪ್ಪ. ನಮ್ಮಪ್ಪ ನಮ್ಮಮ್ಮನ ಕಷ್ಟಪಟ್ಟೆ ಎತ್ತಿರೋದು ಹೋಗ್ರಿ.